ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವು ಒಟ್ಟಿರೋದು ಚಿಕ್ಕಪೇಟೆ ಅಂತಂದರೆ ರಾಜಾ ಮಾರ್ಕೆಟ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗೇ ಆಗುತ್ತೆ. ಅದನ್ನು 4 ಸೈಡಲ್ಲೂ ನಾವು ಹೋಗ್ಬೋದು. ಒಂದು ಸೈಡ್ ಹೋದರೆ ರಾಜಾ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೆ, ಇನ್ನೊಂದು ಸೈಡು ನಾವು ಈ ಕುಬೇರನ್ ಸುದರ್ಶನ್ ಸಿಲ್ಕ್ ಆ ಸೈಡ್ ಹೋಗೋದು. ಸ್ಟ್ರೈಟ್ ಹೋದರೆ ಜನತಾ ಬಜಾರ್ ಸೈಡೇ ಇವಾಗ ನಾವು ಹೊಟ್ಟಿರೋದು. ಇಲ್ಲಿ ಒಂದು ಶಾಪ್ ಇದೆ, ಮಹಾಲಕ್ಷ್ಮಿ ಅಂತ ಹೇಳಿ. ನಾವು ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲಿ ಮಾರಮ್ಮನ ಕೈ ಮುಕ್ಕೊಂಡು ಇಲ್ಲಿ ಎದುರುಗಡೆ ದೇವಸ್ಥಾನ ಇದೆಯಲ್ಲ, ಅದರಿಂದ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಅಲ್ಲಿಂದ ಸ್ವಲ್ಪ ಬಂದರೆ ಮಹಾಲಕ್ಷ್ಮಿ ಎರಡೂ ಅಕ್ಕಪಕ್ಕನೇ ಇದೆ. ಅದೇ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಮಹಾಲಕ್ಷ್ಮಿ ಅಂತ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಹಾಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ಅಂದರೆ ಸೋಮನಾಥೇಶ್ವರನ ದೇವಸ್ಥಾನ ಇದೆ. ಆ ದೇವಸ್ಥಾನ ಆಪೋಸಿಟೇ ಮಹಾಲಕ್ಷ್ಮಿ ಇರೋದು. ನಾನು ಎಷ್ಟೇ ಸಾರಿ ಬಂದ್ರೂ ಮಹಾಲಕ್ಷ್ಮಿ ಅಂದ್ಕೊಂಡು ಹೋಗ್ಬಿಡ್ತೀನಿ. ಹಾಗಾಗಿ ನೀವು ಅದೇ ಥರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಹಾಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿಯಿಂದ ಸ್ವಲ್ಪ ಮುಂದಕ್ಕೆ ಹೋಗೋದು. ಅಂದರೆ ಬ್ಯಾಂಕ್ ಪಕ್ಕನೇ ಇದೆ ಇದು ಮಹಾಲಕ್ಷ್ಮಿ. ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಮಹಾಲಕ್ಷ್ಮಿ ಇದೆ. ಅಂದರೆ ಸೋಮನಾಥೇಶ್ವರನ ದೇವಸ್ಥಾನ ಇದೆಯಲ್ವ, ಸೋಮನಾಥೇಶ್ವರನ ದೇವಸ್ಥಾನ ಆಪೋಸಿಟೇ ಇರೋದೇ ಮಹಾಲಕ್ಷ್ಮಿ. ಈ ಶಾಪು ನಾವು ನೋಡ್ಬೋದು, ದೊಡ್ಡದಾಗಿ ಬೋರ್ಡು ಹಾಕಿದ್ದಾರೆ ಮಹಾಲಕ್ಷ್ಮಿ. ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಜನತಾ ಬಜಾರ್ ಇದೆ. ಹಾಗಾಗಿ ಇದು ಮಹಾಲಕ್ಷ್ಮಿ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಮುಂದಕ್ಕೆ ಬಂದರೆ ಸ್ವಲ್ಪ ಒಳಗಡೆ ಹೋಗಬೇಕು. ಸ್ವಲ್ಪ ಒಳಗಡೆ ಹೋಗಿ ರೈಟ್ ಸೈಡ್, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ರೈಟ್ ಸೈಡ್ ಹೋದರೆ ಇಲ್ಲಿ ಒಳಗಡೆ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಅಲ್ಲೇ ಇರೋದು ಮಹಾಲಕ್ಷ್ಮಿ ಶಾಪು. ಅಂದರೆ ಕನ್ಫ್ಯೂಸ್ ಏನಾಗೋದು ಬೇಡ. ಇವಾಗ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಅಡ್ರೆಸ್ಸು, ಅದೇ ಥರ ಈ ಮಹಾಲಕ್ಷ್ಮಿ ಶಾಪು ಒಳಗಡೆ ಇದೆ. ಅದೇ ಇಲ್ಲಿ ಹೋಲ್ಸೇಲಾಗಿ ತುಂಬ ಚೆನ್ನಾಗಿದೆ. ಎಲ್ಲ ಥರ ವೆರೈಟಿ ಸ್ಯಾರಿಗಳೂ ಇಲ್ಲಿ ಸಿಗುತ್ತೆ. ಎಲ್ಲ ಥರ ನ್ಯೂ ಡಿಸೈನ್ ಸ್ಯಾರೀಸು ಇಲ್ಲಿ ಸಿಗುತ್ತೆ. ನಾವಿಲ್ಲಿ ಬಂದು ಯಾವ ಥರ ಸ್ಯಾರಿ ಬೇಕು ಅಂದರೆ, ಇವಾಗ ನ್ಯೂ ಡಿಸೈನ್ ಯಾವ್ದು ಬಂದಿರುತ್ತೋ, ಇವಾಗ ನಾವು ಆಲ್ಮೋಸ್ಟ್ ನಾವು ಇನ್ಸ್ಟಾಗ್ರಾಮಲ್ಲೇ ನಾವು ನೋಡ್ಬೋದು ಎಲ್ಲ ಥರ ಸ್ಯಾರಿಗಳೂ. ಯಾವ್ದು ನ್ಯೂ ಡಿಸೈನ್ ಬಂದಿರುತ್ತೋ ಅದೆಲ್ಲ ಗೊತ್ತಾಗುತ್ತಲ್ಲ ನಮಗೆ. ಇವಾಗ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮತ್ತು ಅಜಿಯೋದಲ್ಲಿ, ಮಿಂತ್ರಾದಲ್ಲಿ ನಾವು ಯಾವ್ಯಾವ ಸ್ಯಾರಿಗಳು ನೋಡ್ತೀವೋ ಅದೆಲ್ಲ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಥರ ಫ್ಯಾನ್ಸಿ ಸೀರೆಗಳು ಮತ್ತು ಕಾಟನ್ ಸೀರೆ, ಸಿಲ್ಕ್ ಸೀರೆ ಎಲ್ಲ ಥರ ಸೀರೆಗಳು ಇಲ್ಲಿ ಸಿಗುತ್ತೆ. ನಾವು ನೋಡೋಣ, ಸ್ವಲ್ಪ ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದು. ಒಂದು 4-5 ಸೀರೆ ತೊಗೊಳ್ಳೋಣ ಅಂದ್ಕೊಂಡು ನಾವು ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಒಂದಕ್ಕಿಂತ ಒಂದು ಸೀರೆ ಎಲ್ಲ ಚೆನ್ನಾಗಿತ್ತು. ಆಲ್ಮೋಸ್ಟು ನೋಡ್ತಾ ಇದ್ದರೆ ಅದು ತೊಗೋಬೇಕು, ಇದು ತೊಗೋಬೇಕು, ಯಾವ್ದು ತೊಗೊಳ್ಳೋದು, ಹೆಣ್ಮಕ್ಳಿಗೆ ಆಗಲ್ವಾ, ಒಂದು ಸೀರೆ ನೋಡ್ತಿದ್ರೆ ಇನ್ನೊಂದು ಸೀರೆ ಮೇಲೆ ಕಣ್ಣು ಹೋಗುತ್ತೆ. ಯಾವ್ದು ತೊಗೊಳ್ಳೋದು ಅಂತ ಅನಿಸ್ತಾನೆ ಇರುತ್ತೆ. ಅದ್ರಲ್ಲಿ ನಮ್ಮ ಅಕ್ಕ ಬೇರೆ ಬಂದಿದ್ರು. ನಮ್ಮ ಅಕ್ಕನೂ ಬೇಡ, ನಾನು ಒಂದು ಸೀರೆನೂ ತೊಗೊಳ್ಳಲ್ಲ ಅಂತೇಳಿ ಅವರೇ 6 ಸೀರೆ ತೊಗೊಂಡ್ರು. ನಮ್ಮ ಅಕ್ಕನೇ 6 ಸೀರೆ ತೊಗೊಂಡ್ರೆ ನಾವು ಕಮ್ಮಿನಾ, ನಾವು ತೊಗೊಳ್ಳೇಬೇಕಲ್ಲ. ಇವಾಗ ನನಗೆ ಇಷ್ಟ ಆಗಿದೆ, ಅದಕ್ಕೆ ಇಷ್ಟ ಆಗುತ್ತೆ. ಏನೋ ಫಸ್ಟ್ ಟೈಮ್ ಭಾನು ಬೇರೆ ಕೋರ್ಟಿಂದ ಹಾಗೆ ಬಂದಿತ್ತು, ನಾನು ಬರ್ತಾಯಿದ್ದೀನಿ ಅಂತ ಹೇಳಿ. ಸೀರೆಗಳು ಮಾತ್ರ ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಚೆನ್ನಾಗಿತ್ತು. ಈ ಸರಿ ನಾವು ಸ್ಯಾರಿ ತೊಗೊಬರಕ್ಕೆ ಹೋಗಿದ್ದು ಅನ್ನೋದಕ್ಕಿಂತ ನಾನು ಒಬ್ಬರನ್ನ ಯೂಟ್ಯೂಬರ್, ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕಾಗಿತ್ತು. ಫ್ರೆಂಡು ಅನ್ನೋದಕ್ಕಿಂತ ನನ್ನ ತಂಗಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರೋರೆ ಲಕ್ಷ್ಮೀ ಸಂದೀಪ್ ಅಂತ ಹೇಳಿ. ನಾನು ಲಕ್ಷ್ಮಿ ಮೀಟ್ ಮಾಡಬೇಕಾಗಿತ್ತು. ಅವರು ಮಾರ್ಕೆಟ್ಗೆ ಬರ್ತಾಯಿದ್ದೀನಕ್ಕ, ನೀವು ಸಿಗ್ತೀರಾ ಅಂತ ಹೇಳ್ತು. ಸರಿ ಪಾಪ, ನಾನು ಬರ್ತಾಯಿದ್ದೀನಿ ಅಂತ ಹೇಳಿದೆ. ಮತ್ತು ನಮ್ಮ ಅಕ್ಕ ಬೇರೆ ಬರ್ತಾಯಿದ್ರು. ಅವರು ಅಂದರೆ ಒಂದು ಮದುವೆಗೆ ಹೋಗಿದ್ವಿ. ಮದುವೆ ಮನೆಯಿಂದ ನಾವು ಹಾಗೇ ಅಂದರೆ ಮನೆಗೆ ಬಂದು ಆಮೇಲೆ ಅಕ್ಕ, ನಾನು, ಅದಕ್ಕೆ 3 ಹೋದ್ವಿ ಅಲ್ಲಿ. ಮತ್ತು ನಮ್ಮ ಮೌನ ಬರ್ತೀನಿ ಅಂತ ಹೇಳಿದ್ಲು. ಅದೇ ನಾನು ಬರ್ತಾಯಿದ್ದೀನಿ ಊರಿಗೆ ಅಂತ. ನಾವು ಹಾಗಾಗಿ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ, ಹಾಗೆ ಬಂದುಬಿಡು ಚಿಕ್ಕಪೇಟೆಗೆ ಅಂತ ಹೇಳಿದ್ವಿ. ಸರಿ. ಆಮೇಲೆ ಭಾನು ಬೇರೆ ಇವತ್ತು 1-2 ಕೇಸ್ ಇದೆ ಅಷ್ಟೇ, ಕೇಸ್ ಮುಗಿಸ್ಕೊಂಡು ನಾನು ಬರ್ತೀನಿ ಚಿಕ್ಕಪೇಟೆಗೆ ಅಂತ ಹೇಳ್ತು. ಸರಿ ಅಂತೇಳಿ ಇಷ್ಟು ಜನ ನಾವು ಈ ಸಾರಿ ನಾವು ಚಿಕ್ಕಪೇಟೆಗೆ ಹೋಗಿದ್ದು. ಸರಿ ಅಂತ ಹೇಳಿಬಿಟ್ಟು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾವು ಬಂದಿದ್ದು ಅದೇ ಮಹಾಲಕ್ಷ್ಮಿಲಿ. ಆಮೇಲೆ ಇಲ್ಲಿ ನನಗೆ ನನ್ನ ಯೂಟ್ಯೂಬರ್ ಫ್ರೆಂಡ್ ಲಕ್ಷ್ಮಿ, ಅಂದರೆ ನನ್ನ ತಂಗಿ ಅಂತಲೇ ಹೇಳ್ಬೋದು. ಹಾಗಾಗಿ ಲಕ್ಷ್ಮಿ ಸಿಕ್ತು. ಲಕ್ಷ್ಮಿ ಜೊತೆ ಮಾತಾಡಿದ್ದು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸ್ಬಿಡ್ತು. ಲಕ್ಷ್ಮಿ ನೋಡಿದ್ರೆ ಒಂದು ಚಿಕ್ಕ ಹುಡುಗಿ ಥರ ಇದೆ. ಅದು 2 ಮಕ್ಕಳು ಬೇರೆ. ದೇವರು ಎಷ್ಟು ಕ್ರೂರಿ ಅಲ್ವಾ, ಎಲ್ಲ ಕೊಟ್ಟು ಕಿತ್ಕೋತಾನೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಿದ್ದು. ಗಂಡ ನೋಡಿದ್ರೆ ಪ್ರೆಗ್ನೆಂಟಲ್ಲಿ ಅವ್ರಿಗಾಗಿದ್ದು ನೆನೆಸ್ಕೊಂಡು ನಂಗೆ ಲಕ್ಷ್ಮಿ ನೋಡಿನೇ ಒಂದು ಕ್ಷಣ ನಂಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅಯ್ಯೋ ಪಾಪ ಅನಿಸ್ಬಿಡ್ತು ನಂಗೆ ಲಕ್ಷ್ಮಿನ ನೋಡಿ. ದೇವ್ರ ಕಣ್ಣಿದೆಯೋ ಇಲ್ಲ ನನಗಂತೂ ಗೊತ್ತಿಲ್ಲ. ಆದರೆ ಪಾಪ ಲಕ್ಷ್ಮಿ ವಿಷಯದಲ್ಲಿ ಪಾಪ ಅಷ್ಟು ಚಿಕ್ಕ ಮಕ್ಕಳನ್ನ ಬಿಟ್ಟು, ಅದರಲ್ಲೂ ಅವ್ರ ಅಮ್ಮ ಬೇರೆ 1 ವರ್ಷದಲ್ಲಿ ಅಮ್ಮ ಬೇರೆ ತೀರ್ಕೊಂಡ್ರು. ಆ ಪುಟಾಣಿ ಮಕ್ಕಳನ್ನ ಇಟ್ಕೊಂಡು, ಅಪ್ಪನ ನೋಡ್ಕೊಂಡು, ವಯಸ್ಸಾಗಿರೋ ಅಪ್ಪನ ನೋಡಿಕೊಂಡು, ಅವರ ಮಕ್ಳುಗಳ್ನ ನೋಡಿಕೊಂಡು, ಈ ಕಡೆ ಅತ್ತೆ ಮನೆ ಕಡೆ ಹೋಗಬೇಕು, ಈ ಕಡೆ ಅಪ್ಪನ ಮನೇಲಿ ಅಪ್ಪನ ನೋಡ್ಕೋಬೇಕು. ಯಾವ ಥರ ಒದ್ದಾಡ್ತಾ ಇದೆ ಅಂದರೆ ಅದು ನೋಡಿ ಆ ಟೆನ್ಷನ್ಗೆ ಪಾಪ ಫುಲ್ ವೀಕ್ ಆಗೋಗಿದೆ. ನಾನು ಅದನ್ನೇ ಹೇಳಿದೆ, ಫಸ್ಟು ನೀನು ಚೆನ್ನಾಗಾಗು, ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕಲ್ವ, ನೀನು ಚೆನ್ನಾಗಿರ್ಬೇಕಲ್ವ ಅಂತ ಹೇಳಿದ್ರೆ, ಅಕ್ಕ ನಂಗೆ ಟೆನ್ಷನ್ ಅಕ್ಕ, ಮಕ್ಕಳನ್ನ ನೋಡ್ಕೊಳ್ಳೋದು, ಈ ಕಡೆ ನಾನು ಏನು ಅಂತ ಮಾಡಲಿ,
ಅಂತ ಹೇಳ್ತು. ಆವಾಗ ನಾವೊಂದು ಪ್ಲ್ಯಾನ್ ಕೊಟ್ವಿ, ನೋಡಿ ಹಿಂಗೆ ಮನೇಲಿದ್ದು ಹಿಂಗೆ ಸೀರೆ ವ್ಯಾಪಾರ ಮಾಡು, ಏನಾದರೂ ಒಂದು ಜೀವನಕ್ಕೊಂದು ಆಗುತ್ತೆ. ಮಕ್ಕಳನ್ನು ಎರಡು ಮಕ್ಕಳನ್ನ ಇವಾಗಿನ ಇದ್ರಲ್ಲಿ ಮಕ್ಕಳನ್ನ ಓದಿಸೋದು ತುಂಬ ಕಷ್ಟ. ಅದು ಪುಟಾಣಿ ಮಕ್ಕಳು ಬೇರೆ, ಒಂದು ಹಾಸ್ಪಿಟ್ಲಿಗೆ ಅಂತ ನಾವು ಹೋದ್ರೇ 1,000 2,000 ನಾವು ಎತ್ತಿಟ್ಬಿಡ್ಬೇಕಲ್ಲ. ಹಾಗಾಗಿ ನೋಡು ಅಂತ ಹೇಳಿದ್ವಿ. ನೋಡೋಣ ಅಕ್ಕ ಅಂತ ಹೇಳ್ತು ಪಾಪ. ಇವಾಗ ದಿಯಾಂಶ್ ವಸ್ತ್ರ ಅಂತ ಹೇಳಿ ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇನ್ನು ಚಿಕ್ಕದಾಗಿ ಪುಟ್ಟದಾಗಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅದನ್ನು ಪಾಪ ನಾವೇ ಬೆಳೆಸ್ಬೇಕಲ್ವ. ಪ್ರತಿಯೊಬ್ಬರೂ ತಗೊಳ್ಳಿ, ತುಂಬ ಚೆನ್ನಾಗಿರೋ ಕ್ವಾಲಿಟಿನೇ ಆಗುತ್ತೆ ಸ್ಯಾರಿಗಳಂತೂ. ನಾವಿಲ್ಲಿ ಬಂದು ಒಂದು ಸೀರೆಗಿಂತ ಒಂದು ಸೀರೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಫಸ್ಟು ಸೀರೆಗಳೆಲ್ಲ ನೋಡ್ತಾ ಇದ್ವಿ, ಯಾವುದಾದ್ರೂ ತೊಗೊಳ್ಳೋಣ ಅಂತ ಹೇಳಿ. ಇಲ್ಲಿ ಸೀರೆ ಅಷ್ಟು ಚೆನ್ನಾಗಿದೆ, ಇದು ನೋಡ್ಬಿಟ್ಟು ಒಂದು ಎಷ್ಟು ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನಾವು ಒಂದೆರಡು ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದು. ಮಕ್ಕಳು ಬೇರೆ ಒಬ್ಬೊಬ್ಬರೇ ಎಲ್ಲರೂ ಬಂದ್ರಲ್ವ, ಅವ್ರನ್ನ ನೋಡಿದ ಸೀರೆ ಎಲ್ಲ ನಮಗೂ ಬೇಕು ಅಂತ ಕೇಳಿದ್ರು. ಸರಿ ಅಂತ ಹೇಳಿ ಅದಕ್ಕೆ ಆಮೇಲೆ ತೊಗೊಳ್ರಿ, ನೀವು ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ರಿ ಅಂತ ಅದಕ್ಕೇನೋ ಹೇಳಿದ್ರು. ಸ್ಯಾರಿಗಳಂತೂ ಇವಾಗ ನ್ಯೂ ಟ್ರೆಂಡಿಂಗ್ ಸ್ಯಾರಿಗಳು ಎಲ್ಲ ಈ ಥರ ಇವಾಗ ಕ್ರೇಪ್ ಸಿಲ್ಕಲ್ಲಿ ಮತ್ತು ಮೈಸೂರು ಸಿಲ್ಕ್ ಮಿನಿ ಕ್ರೇಪಲ್ಲಿ ಅದೆಲ್ಲ ಇವಾಗ ಟ್ರೆಂಡ್ ಆಗಿದೆಯಲ್ವ. ಒಳ್ಳೊಳ್ಳೆ ಕಲರ್ಸು ಇತ್ತು. ಒಂದು ಸೀರೆ ನೋಡ್ತಾ ಇದ್ದೆ, ಇನ್ನೊಂದು ಸೀರೆ ತೊಗೋಬೇಕು ಅಂತ ಅನಿಸ್ತೈತಿ. ಹೆಣ್ಮಕ್ಳಿಗೆ ಆಗಲ್ವಾ, ಎಷ್ಟಿದ್ರೂ ಸಾಕಾಗಲ್ಲ. ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ನಾವು ತೋರಿಸ್ತಾ ಇದ್ರಿ, ಎಲ್ಲನೂ ಬೇಕು ಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಸರಿ ಅಣ್ಣ, ಇದು ಗೋಲ್ಡ್ ಕ್ರಶ್ ಹೀರಾಮಂಡಿ. ಬ್ಲೌಸ್ ಎಲ್ಲ ಯಾವ ಥರ ಇದೆ? ಬ್ಲೌಸ್ ಈ ಥರ ಇದೆ, ಬುಟ್ಟ ಇದೆ. ಇದು ಪ್ರೈಸ್ ಬಂದು 140. ಇದೆಷ್ಟು ಹೇಳಿ? ಇದು 50. ಚಂದೇರಿ ಕಾಟನ್. ಇದು ಚಂದೇರಿ ಕಾಟನ್, ಕಲಂಕಾರಿ ಪ್ರಿಂಟ್ ಎಲ್ಲ ಬರ್ತದೆ. ಇದರಲ್ಲಿ ನಾನು ಬೇರೆ ಕಲರ್ ಎಲ್ಲ ಕೊಡ್ತಾರೆ. ಬ್ಲೌಸ್ ಕಾಂಟ್ರಾಕ್ಟ್ ಬರ್ತದೆ ನೋಡಿ ಮೇಡಮ್. ಹಾಂ, ಎಷ್ಟಿದು ಪ್ರೈಸ್? 700. ಪ್ರೈಸು ಪರವಾಗಿರಲಿಲ್ಲ, ಕ್ವಾಲಿಟಿನೂ ಪರವಾಗಿರಲಿಲ್ಲ, ಬಟ್ಟೆನೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನೋಡ್ತಾಯಿದ್ವಿ 600 700 900ಗೆಲ್ಲ ಒಳ್ಳೊಳ್ಳೆ ಸ್ಯಾರಿನೇ ಇತ್ತು. ಇವಾಗಂತೂ ಇದು ಟ್ರೆಂಡಿಂಗ್ ಸ್ಯಾರಿ ಅಲ್ವಾ. ಇದೊಂದು ಪ್ರೈಸ್ ಕೇಳಿದಾಗ ಅವ್ರು 750 ಇವಾಗ ಆಫ್ ಆ್ಯಂಡ್ ಆಫ್ ಇರುತ್ತಲ್ಲ, ಅದು 1250 ಅದು 1250 ಅದು. ಪ್ಲೇನ್ ಸ್ಯಾರಿ ಬಂದು ಸೆರ್ಗು ಮತ್ತು ಬ್ಲೌಸ್ಗೆ ಈ ಥರ ಫ್ಲವರ್ ಬಂದಿರುತ್ತಲ್ಲ, ಅದು ಬಂದು 750 ಹೇಳಿದ್ರು. ನಾನು ಇದ್ರಲ್ಲಿ ಒಂದು ತೊಗೊಂಡೆ, ಯಾಕೋ ಗೊತ್ತಿಲ್ಲ, ಈ ಸೀರೆ ಫಸ್ಟ್ ಟೈಮ್ ತೊಗೊಂಡೆ, ಅದು ಶಾಪಲ್ಲಿ ಬಿಟ್ಟು ಬಂದೆ. ಇನ್ನೊಂದು ಸ್ಯಾರಿ ತೊಗೊಂಡೆ, ಅದು ನಮ್ಮ ಅಕ್ಕರ ಮನೆಗೆ ಹೋಯಿತು. ಈ ಥರ ಎರಡು ಸ್ಯಾರಿನ ಅದು ಯಾಕೋ ನನ್ನ ಹತ್ರ ಇನ್ನೂ ಬಂದೇ ಇಲ್ಲ. ಅದು ಇನ್ನೂ ನಮ್ಮ ಅಕ್ಕ ಬಂದಿಲ್ಲ ನನ್ನ ಸ್ಯಾರಿ ತಂದುಕೊಡೋದು. ಅಕ್ಕನ ಸೀರೆ ನಾನು ಎತ್ಕೊಂಡ್ಬಂದಿದ್ದೀನಿ, ನನ್ನ ಸೀರೆ ಅಕ್ಕ ತೊಗೊಂಡೋಗಿದ್ದಾರೆ ಲಕ್ಷ್ಮಿ ಹತ್ರ. ಹಾಗೆ ಮಾತಾಡಿದಾಗೂ ಆಗುತ್ತೆ, ಸ್ಯಾರಿ ತೊಗೊಳ್ಳೋಂಗೂ ಆಗುತ್ತೆ ಅಂತ ನಾವು ಸೀರೆ ನೋಡೋದಕ್ಕಿಂತ ಹೆಚ್ಚಾಗಿ ಮಾತಾಡ್ಕೊಂಡೇ ಕೂತಿದ್ವಿ. ಅಪರೂಪ ಅಂದರೆ ಫಸ್ಟ್ ಟೈಮ್ ಮೀಟ್ ಮಾಡಿರೋದಲ್ವ, ಏನೋ ಒಂಥರ ಖುಷಿ. ಆಮೇಲೆ ನಾವು ಹೋಟೆಲ್ಗೆಲ್ಲ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಲಕ್ಷ್ಮಿ ಟೈಮ್ ಆಗೋಯ್ತಕ್ಕ, ನೆಕ್ಸ್ಟ್ ಟೈಮ್ ಸಿಗ್ತೀನಿ, ಅವಾಗ ಬೇಕಾದರೆ ಹೋಗೋಣ, ಬೇಜಾರಾಗಬೇಡಿ ಅಂತಲೇ ಹೇಳ್ತು. ನಮಗೂ ಅವಾಗ ಮನೆಗೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಸರಿಯಪ್ಪ ಅಂತ ಹೇಳಿದ್ವಿ. ಅಂದರೆ ಹೋಗಿದ್ದು ನಾವು ಲೇಟ್ ಆಯಿತು, 11 ಗಂಟೆ 11:30 ಆಗೋಗಿತ್ತು. ಮಾರ್ಕೆಟಲ್ಲಿ ಶಾಪೆಲ್ಲ ಓಪನ್ ಆಗೋದು ಅದೇ ಟೈಮಿಂಗ್ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟಾಗೇ ಹೋಗಬೇಕು. ಅದರಲ್ಲೂ 12 ಗಂಟೆಗೆ ಮಕ್ಕಳು ಮನೆಗೆ ಬರ್ತಾರೆ ಅನ್ನೋ ಟೈಮ್ಗೂ ಮಾರ್ಕೆಟ್ ಬರೋ ದಿವಸ ಅಂತೂ ಆಗೋದೇ ಇಲ್ಲ. ಸೀರೆ ಮಾತ್ರ ಇವಾಗ ನ್ಯೂ ಟ್ರೆಂಡ್ ಸೀರೆಗಳೆಲ್ಲನೂ ಬಂದಿದೆ ಈ ಶಾಪಲ್ಲಿ, ತುಂಬಾ ಚೆನ್ನಾಗಿದೆ ಸ್ಯಾರಿಗಳು. ಈ ಸತಿ ನಾವು ನೋಡ್ಕೊಬಂದಿದ್ದ ಸೀರೆ ಇನ್ನೊಂದು ಸ್ಯಾರಿಗೆ ಹೋದರೆ ಆ ಸೀರೆ ಇರೋಲ್ಲ, ಅಷ್ಟು ಬೇಗ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ. ತುಂಬ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಎಲ್ಲನೂ. ಪ್ರೈಸು ಅಷ್ಟೇ ತುಂಬ ಕಡಿಮೆಗೆ ಸಿಗುತ್ತೆ. ಸ್ಯಾರಿ ಬಿಸ್ನೆಸ್ ಮಾಡೋರ್ಗಂತೂ ಇಲ್ಲಿ ಸೀರೆಗಳು ತುಂಬಾ ಚೆನ್ನಾಗಿದೆ, ಕಡಿಮೆ ಬೆಲೆಗೂ ಸಿಗುತ್ತೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅವ್ರು ಫಸ್ಟೇ ಹೇಳ್ಬಿಡ್ತಾರೆ ಹ್ಯಾಂಡ್ ವಾಶಾ ಇಲ್ಲ ಡ್ರೈ ಕ್ಲೀನ್ ಕೊಡಬೇಕಾ ಅಂತ ಅಂದ್ಬಿಟ್ಟು ಅವ್ರು ಫಸ್ಟೇ ಹೇಳ್ಬಿಡ್ತಾರೆ. ಡ್ರೈ ವಾಶ್ ಆದರೆ ಅವರು ನೋಡಿ ಇದನ್ನು ಡ್ರೈ ವಾಶಿಗೆ ಕೊಡಬೇಕು ಫಸ್ಟ್ ಟೈಮು ಅಂತ ಫಸ್ಟೇ ಹೇಳಿರ್ತಾರೆ. ಸೀರೆಗಳು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಎಲ್ಲ ನ್ಯೂ ಡಿಸೈನಲ್ಲಂತೂ ತುಂಬಾ ಚೆನ್ನಾಗಿದೆ. ನಾವು ಅದರಲ್ಲಿ ನೋಡೋಣ ಒಂದೆರಡು ತೊಗೊಳ್ಳೋಣ ಅಂತಂದರೆ ಹಂಗೂ ನಾವು ಒಂದು 15-20 ಸೀರೆ ಪಕ್ಕಕ್ಕೆ ಇಟ್ಟಿದ್ವಿ ನೋಡಿ ಸೀರೆಗಳಲ್ಲಿ. ಆಮೇಲೆ ಲಾಸ್ಟಲ್ಲಿ ನೋಡೋಣ ಯಾವುದು ತುಂಬ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳೋಣ ಅಂತಂದರೆ, ಅಂದರೆ ನೋಡಿ ಸೀರೆಗಳೆಲ್ಲ ಆಲ್ಮೋಸ್ಟ್ ಇಷ್ಟ ಆಯ್ತಾನೆ ಇತ್ತು. ಹಾಗಾಗಿ ಒಂದಷ್ಟು ಸೀರೆಗಳು ನಾವು ಎತ್ತಿಟ್ಟಿದ್ವಿ. ಇದರಲ್ಲಿ ಕಲ್ಲರ್ ಬೇರೆ ತುಂಬ ಚೆನ್ನಾಗಿತ್ತು ಕಲರು, ಇದು ಅದಕ್ಕೆಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಬಾನು ಈ ಸೀರೆನಲ್ಲಿ ಬ್ಲ್ಯಾಕ್ ಸ್ಯಾರಿ ಬೇಕು ಅಂತ ಮೌನ ಇದ್ದಿದ್ದು, ನನಗೆ ಬ್ಲೂ ಕಲರ್ ಬೇಕು ಅಂತ ಕೇಳಿತು. ಇನ್ನು ಅದಕ್ಕೇನು ತೊಗೊಂಡ್ರೆ ಬಾನು ಫಸ್ಟೇ ಹೇಳ್ಬಿಟ್ಟಿತ್ತು, ನಾನು ಇವಾಗ ಒಂದು ಸೀರೆ ಬಂದರೆ ನಿಮ್ಮವು 4 ಸೀರೆ ನಾನು ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾಯಿತ್ತು. ಸ್ವಲ್ಪ ಬಾನು ಹಾಗೇ ಜಾಸ್ತಿ ಸ್ಯಾರಿ ತೊಗೋತಾ ಇದ್ದರೆ ಆಗೋದಿಲ್ಲ, ಎಂತಕ್ಕೆ ಸುಮ್ಮನೆ ಯೂಸ್ ಮಾಡಲ್ಲ, ಏನೂ ಇಲ್ಲ, ಕಬೋರ್ಡಲ್ಲಿ ತೊಗೊಂಡೋಗಿ ಇಡೋದಕ್ಕೆ ತೊಗೊಳ್ತೀರಾ, ಬೇಡ ಅಂತಾಯಿತು. ಆದರೆ ಬಾನು 2 ಸೀರೆ ತೊಗೊಂತು. ಸೀರೆಗಳು ನೋಡ್ತಾ ನಮಗೂ ಸೀರೆ ಮೇಲೆ ಹೋಗೋಯ್ತು. ಆಮೇಲೆ ಇದ್ದಕ್ಕಿದ್ದಂಗೆ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಬೇಕು ಅಂತ ಹೇಳ್ತು. ಅಂದರೆ ಅದರಲ್ಲಿ ಸೀರೆಗಳು ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಪಿಂಕು ಮತ್ತು ರೆಡ್ ಸ್ಯಾರಿ, ಅಂದರೆ ರೆಡ್ ಸ್ಯಾರಿಗೆ ಪಿಂಕ್ ಬಾರ್ಡ್ರ್
ಆ ಸೀರೆ ನೋಡಿಬಿಟ್ಟು ನಂಗೆ ಅದರಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಬೇಕು ಅಂತ ಅದಕ್ಕೆ ಶಾಕು, ಏನು ಯಾವತ್ತೂ ಕೇಳಿರಲಿಲ್ವಲ್ಲ, ಸಡನ್ನಾಗಿ ನನ್ನ ಮಗಳು ಸೀರೆ ಕೇಳ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಇಲ್ಲಿರೋದು ಯಾವುದಾದ್ರೂ ಇಷ್ಟ ಆಯ್ತಾ ಪಾಪ ಅಂತ ಇದರಲ್ಲಿ ನಾನು 2 ಎತ್ತಿ ಇಟ್ಕೊಂಡಿದ್ದೀನಿ. ಆದರೆ ನನಗೆ ಬೇರೆ ಸೀರೆ ಬೇಕು, ನನಗೆ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ರೆಡ್ಡು ಮತ್ತು ಪಿಂಕಲ್ಲಿ ಬೇಕು ಅಂತ ಕೇಳಿತು. ಆಮೇಲೆ ಅಂದರೆ ಭಾನು ಅಂದ್ಕೊಂಡಿದ್ದು ಅದಕ್ಕೆ ಕೊಡಿಸೋದಿಲ್ಲ ಇವಾಗ, ಬೇಡ ಅನ್ನುತ್ತೆ ಅಂತ ಕೇಳಿಬಿಡ್ತು ಸಡನ್ನಾಗಿ. ಫಸ್ಟೇ ಮಕ್ಕಳು ಕೇಳಿದ್ರೆ ನಮ್ಮ ಅದಕ್ಕೆ ಇಲ್ಲ ಅಂತಾರ, ಅವ್ರಿಗೆ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ತನ್ನ ಮಕ್ಳಿಗೆ ತೊಗೋಬೇಕು. ಹಾಗಾಗಿ ಆಯಿತು ತೊಗೊಳ್ಳೋಣ ಬಿಡು ಅಂತಂದ್ಬಿಟ್ಟು ಇಲ್ಲಿ ಕೇಳಿದಕ್ಕೆ ಆ ಕಲರ್ ಇರಲಿಲ್ಲ. ಆಮೇಲೆ ಸರಿ ಬೇರೆ ಕಡೆ ತೊಗೊಳ್ಳೋಣ ಅಂದರೆ ನಾವು ಪದ್ಮಾವತಿಗೆ ಹೋಗ್ತೀವಲ್ಲ, ಪದ್ಮಾವತಿಲಿ ತೊಗೊಳ್ಳೋಣ ಬಿಡು ಅಂತ ಹೇಳ್ತು. ಓ ಅಲ್ಲಿ ಬೇರೆ ಹೋಗ್ತೀರಾ, ನೀವು ಎಷ್ಟು ಶಾಪಿಗೆ ಬರ್ತೀರಾ ಅಂತ ಅದಕ್ಕೆ ರೇಗಿಸ್ತಾಯಿತ್ತು. ಅಂದರೆ ಪಾಪ ಅದು ಅಲ್ಲಾಸೆ ಓಡಾಡೋದು ಕೋರ್ಟ್ಗೆ ಹೋಗ್ಬೇಕಾದ್ರೆ, ಆದರೆ ಶಾಪ್ಗಳು ಯಾವುದು ಗೊತ್ತಿಲ್ಲ, ಯಾವುದು ಬಟ್ಟೆ ಅಂಗಡಿಗಳ್ಗೆ ಹೋಗಲ್ಲ ಅದು, ಹಾಗಾಗಿ ಗೊತ್ತಿರಲಿಲ್ಲ. ಆಮೇಲೆ ನಾವು ಕರ್ಕೊಂಡು ಹೋಗ್ತೀವಿ ಸುಮ್ಮನೆ ಇರು, ಇವಾಗ ಫಸ್ಟು ಇಲ್ಲಿ ಸೀರೆ ತೊಗೊಂಬಿಡೋಣ ಅಂತ ಹೇಳಿ ಎಲ್ಲ ಸೀರೆಗಳು ನೋಡಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಈ ಪಾರ್ಟಿ ವೇರು ಫಂಕ್ಷನ್ಗಳಿಗೆ, ಇವಾಗ ನಾವು ಒಂದು ಗೃಹ ಪ್ರವೇಶ, ನಾಮಕರಣ ಈ ಥರ ಹೋಗ್ತೀವಲ್ಲ, ಅದಕ್ಕೆಲ್ಲನೂ ಸೀರೆಗಳಂತೂ ತುಂಬಾ ಚೆನ್ನಾಗಿತ್ತು. ಇನ್ನು 700, 800, 900 ಆರಾಮಾಗಿ ತೊಗೋದಾಗಿತ್ತು. ಆದರೆ ಇದರಲ್ಲಿ ನಾವಷ್ಟು ಸೀರೆಗಳು ತೊಗೊಂಡಿಲ್ಲ, ಆಗಲೇ ಇದು ಓಲ್ಡ್ ಡಿಸೈನ್ ಆಗೋಯ್ತು ಅಂತ ಹೇಳ್ತಾ ಇದ್ರಿ. ಕ್ವಾಲಿಟಿ ನೋಡಿಬಿಟ್ಟು ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ಆಮೇಲೆ ಸ್ಮೂತಲ್ಲಿ ನೋಡಿದ್ವಿ, ಇದರಲ್ಲೊಂದು ಬ್ಲ್ಯಾಕು ಮತ್ತು ವೈಟ್ ಬ್ಲೌಸು ತುಂಬ ಚೆನ್ನಾಗಿತ್ತು. ಒಂದು 450ನೋ 350ನೋ ಎಷ್ಟೋ ಹೇಳಿದ್ರಿ ಈ ಸ್ಯಾರಿನ. ಆಮೇಲೆ ಇದನ್ನು ನೋಡಿದ್ವಿ, ಆದರೆ ಯಾಕೋ ಬೇಡ ಅಂತ ಅನ್ನಿಸ್ತು. ಸುಮ್ಮನೆ ತೊಗೊಂಡೋಗಿ ಇಟ್ಕೋಬೇಕು, ವೇರ್ ಮಾಡಲ್ಲ ಏನೂ ಇಲ್ಲ, ಅದರಲ್ಲೂ ಬ್ಲಾಕು ದೇವಸ್ಥಾನಕ್ಕೆಲ್ಲ ಹಾಕ್ಕೊಂಡು ಹೋಗಲ್ಲ ಏನೂ ಇಲ್ಲ ಅಂದ್ಕೊಂಡ್ವಿ. ಓಂ ಶಕ್ತಿಗೆ ಹೋದರೆ ರೆಡ್ ಸ್ಯಾರಿಲಿ ತೊಗೊಳ್ಳೋಣ, ರೆಡ್ ಬ್ಲೌಸ್ ಹಾಕೊಳ್ಳೋಣ. ಆದರೆ ನಮ್ಮದು ಇವಾಗ ಯೆಲ್ಲೋ ಕಲರಲ್ಲ, ರೆಡ್ಡು ಅಲ್ಲ, ಯೆಲ್ಲೋ ಕಲರ್. 20 ವರ್ಷ ಆಗೋಯ್ತಲ್ಲ ಓಂ ಶಕ್ತಿ ಮಾಲೆ ಹಾಕಿ, ಹಾಗಾಗಿ ಅದು ರೆಡ್ಡು ಅಲ್ಲ ಅಂತ ಹೇಳಿ ಬೇರೆ ಸೀರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಬಬ್ಬುಗೆ ಈ ಸ್ಯಾರಿನೂ ಇಷ್ಟ ಆಗೋಯಿತು, ಇದನ್ನು ಪಕ್ಕಕ್ಕೆ ಇಡಿ ಅಂತ ಹೇಳ್ತಾ ಇತ್ತು. ನಾನು ನೋಡ್ತೇನೆ ಇದು ಎಷ್ಟು ಸ್ಯಾರಿ ತೊಗೊಳುತ್ತೆ ಅಂತ. ಎಷ್ಟಿದು? 750. ನನಗೆ ಅನ್ನಿಸ್ತಾ ಇತ್ತು ಇವತ್ತು ನಾವು ಯಾವ ಕಡೆ ಎದ್ದು ಬಂದಿದ್ದೀವಿ, ಯಾವ ಸ್ಯಾರಿ ಕೇಳಿದ್ರು ಇಷ್ಟು ಕಡಿಮೆ ಪ್ರೈಸಲ್ಲಿ ಹೇಳ್ತಾ ಇದ್ದಾರಲ್ಲ ಅಂತಲೇ ಅಂದ್ಕೊಳ್ತಾ ಇದ್ವಿ. ಅಂದರೆ ಅವ್ರು ತೋರಿಸಿದೆಲ್ಲ ನ್ಯೂ ಡಿಸೈನ್ ಆಗಿತ್ತು, ಕಾಟನ್ನಲ್ಲಿ ಮತ್ತು ಸಿಲ್ಕಲ್ಲಿ, ಸಿಲ್ಕಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಇವಾಗ ಕ್ರೇಪ್ ಸಿಲ್ಕ್, ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಬರುತ್ತಲ್ಲ, ಅದರಲ್ಲಂತೂ ತುಂಬಾ ಚೆನ್ನಾಗಿತ್ತು. ಕಲರ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಾನು ಎಲ್ಲದೂ ವೀಡಿಯೋ ತೊಗೊಳೋದಕ್ಕಾಗಿಲ್ಲ, ಕೆಲವೊಂದಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಸೀರೆಗಳು ನಾನು ನೋಡ್ತಾ ಇರ್ಬೇಕಾದ್ರೆ ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಕೆಲವೊಂದನ್ನು ನಾನು ವೀಡಿಯೋನ ಒಂದು ಸೈಡ್ ಸೀರೆ ನೋಡಬೇಕು ಅಂತ ಇದ್ದರೆ ಇನ್ನೊಂದು ಸೈಡ್ ಲಕ್ಷ್ಮಿ ಜೊತೆ ಮಾತಾಡಬೇಕು, ಈ ಥರ ಅವತ್ತಂತೂ ಫುಲ್ ಕನ್ಫ್ಯೂಸ್ ಆಗ್ತಾಯಿತ್ತು. ಸೀರೆಗಳು ನೋಡ್ತಾ ಇದ್ದರೆ ಒಂದೊಂದು ಸಾರಿ ಒಂದೊಂದು ಮನಸ್ಸು ಒಂದೊಂದು ಹೇಳ್ತಾ ಇತ್ತು, ಈ ಸೀರೆ ತೊಗೊಳ್ಳೋದಾ ಎಲ್ಲ ತೋರಿಸ್ತಾ ಇದ್ರು, ತೊಗೊಳ್ಳೋದಾ ಅನಿಸ್ತಾಯಿತ್ತು. ಇದರಲ್ಲಿ ಒಂದು ಸೀರೆ ತೊಗೊಂಡ್ವಿ. ಇದರಲ್ಲೆಲ್ಲ ಸ್ವಲ್ಪ ಡಾರ್ಕ್ ಕಲರಲ್ಲೆಲ್ಲ ತೊಗೊಳಕ್ಕೆ ಹೋಗಿಲ್ಲ, ಸ್ವಲ್ಪ ಲೈಟ್ ಕಲರ್ಗಳಲ್ಲಿ ಸ್ವಲ್ಪ ಸ್ಯಾರಿಗಳು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ದು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅಲ್ಲೆಲ್ಲ ಸ್ಯಾರಿಗಳೆಲ್ಲ ತೊಗೊಂಡು ಟೋಟಲ್ ಒಂದು 10-12 ಸೀರೆ ತೊಗೊಂಡು ನಾವು ಬಂದಿದ್ದು ಪದ್ಮಾವತಿಗೆ ಬಂದು ಮೈಸೂರು ಸಿಲ್ಕ್ ಸೀರೆ. ನಮ್ಗೆ ಭಾನುಗೆ ಶಾಕು. ನಾನು ಸುಮ್ಮನೆ ತಮಾಷೆ ಕೇಳಿದೆ, ಅಮ್ಮ ಬೇಡ ಅಂತ ಭಾನು ಅಂತಾಯಿತು. ಇಲ್ಲ ಪಾಪ ನೀನು ಕೇಳಿಬಿಟ್ಟಿದ್ಯಾ, ಫಸ್ಟ್ ಟೈಮ್ ನಂಗೆ ಸೀರೆ ಈ ಕಲರ್ ಬೇಕು ಅಂತ ಕೇಳಿದ್ಯಾ, ಹೋಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪದ್ಮಾವತಿಗೆ ಬಂದ್ವಿ. ಅಂದರೆ ನಾವು ಮೈಸೂರು ಸಿಲ್ಕ್ ಸೀರೆ ಮತ್ತು ರೇಷ್ಮೆ ಸೀರೆ ಆಲ್ಮೋಸ್ಟ್ ಜಾಸ್ತಿ ಇಲ್ಲೇ ತೆಗಿತಾ ಇದ್ದಿದ್ದು, ತುಂಬ ವರ್ಷಗಳಿಂದ ತೆಗಿತಾ ಇದ್ದೀವಿ ನಾವು ಪದ್ಮಾವತಿಲಿ. ಒಂದು 12 ವರ್ಷದಿಂದ ನಾವು ಪದ್ಮಾವತಿಲಿ ಸೀರೆ ತೆಗಿತಾ ಇದ್ದಿದ್ದು. ಹಾಗಾಗಿ ಇಲ್ಲಿ ತುಂಬ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆಯಲ್ವ, ಹಾಗಾಗಿ ನಾವು ಇಲ್ಲಿ ಬಂದ್ವಿ ನೋಡೋಣ ಅಂತ ಹೇಳಿ. ಸೇಮ್ ಕಲರ್ ಅಂತೂ ಸಿಕ್ತು. ಆ ಕಲರ್ ಫಸ್ಟೇ ಎತ್ತಿಟ್ಬಿಟ್ಟು ಬೇರೆ ಕಲರ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಅದರಲ್ಲೂ ಈ ರಾಯಲ್ ಬ್ಲೂ ಕಲರ್ ಅಂತೂ ಮಸ್ತು, ಅದು ಎಲ್ಲ ಕಡೆಗೂ ಟ್ರೆಂಡು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಮನೇಲೂ ಒಂದು ಸೀರೆ ಅಂತ ಇದ್ದೇ ಇರುತ್ತೆ ರಾಯಲ್ ಬ್ಲೂನಲ್ಲಿ. ಅಷ್ಟು ಚೆನ್ನಾಗಿದೆ ಅಕ್ಕ ಆ ಸೀರೆ ಮಾತ್ರ. ಪ್ರೈಸ್ ಕೇಳಿದ್ರಂತೂ ಹಬ್ಬ ಅನಿಸೋದು, 22,000 ಹೇಳಿದ್ರು. ನಾವು ನೋಡೋಣ ಅಂದರೆ ಇದು ಗ್ರಾಮ್ ಲೆಕ್ಕ ಅಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳು, ಹಾಗಾಗಿ ಸ್ವಲ್ಪ ತೂಕನೂ ಇತ್ತಲ್ಲ, ನೋಡೋಣ ವೆಯ್ಟು ಸ್ವಲ್ಪ ಜಾಸ್ತಿನೇ ಇದೆ ಎಷ್ಟು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಪ್ರೈಸ್ ನೋಡಿದ್ರೆ 22 ಹಾಕಿದ್ರು, ಡಿಸ್ಕೌಂಟ್ ಮಾಡ್ಕೊಂಡು ಕೊಡ್ತಾರಾದರೆ. ಸೀರೆ ಮಾತ್ರ ಸೂಪರಾಗಿತ್ತು. ಆಮೇಲೆ ರೇಷ್ಮೆ ಸೀರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಯಾವ್ದಾನ ಇದ್ರಲ್ಲಿ ನ್ಯೂ ಡಿಸೈನ್ ಬಂದಿದೆ ಅಂದರೆ ಇದು ಸ್ವಲ್ಪ ಟ್ರೆಂಡ್ ಅಲ್ವ ಈ ಸೀರೆ, ಈ ಕಲ್ಲರು, ಹಾಗಾಗಿ ಇದನ್ನು ತೆಗೆದ್ವಿ. ಇದು ಒಂದು 30K ಇತ್ತು ಸ್ಯಾರಿ ಬಂದು. ಅಂದರೆ ಎಲ್ಲ ಇದು ಡಿಸ್ಕೌಂಟ್ ಮಾಡ್ಕೊಂಡು ಕೊಡೋರು. ಆದರೆ ಡಿಸ್ಕೌಂಟು ಅಂದರೆ ಒಂದು 7,000-8,000 ಇಲ್ಲ ಒಂದು 5,000-6,000 ಈ ಥರ, ಇಷ್ಟು ಕಡಿಮೆ ಆಗ್ಬೋದೇನೋ. ಇನ್ನು ಅದು ಬಿಟ್ಟರೆ ಇನ್ನು ಅದಕ್ಕೂ ಜಾಸ್ತಿ ಅವರು ಮಾಡಲ್ಲ. ಡಿಸ್ಕೌಂಟ್ ಎಷ್ಟಿದೆಯೋ ಅಷ್ಟು, ಅದಾದಮೇಲೆ ಕಮ್ಮಿ ಏನು ಮಾಡಲ್ಲ. ಸೀರೆಗಳು ಮಾತ್ರ ಫಸ್ಟ್ ಕ್ವಾಲಿಟಿ ಸೂಪರಾಗಿರುತ್ತೆ, ಸೀರೆ ಮಾತ್ರ ಏನೂ ಆಗಲ್ಲ, ಇದು ಗ್ಯಾರಂಟಿ.
ಸೀರೆಗಳು ನಮಗಂತೂ ನೋಡ್ತಿದ್ರೆ ನನಗೆ ಸುತ್ತ ಇದೇ ಸೀರೆ ಮೇಲೆ ಕಣ್ಣು ಹೋಗ್ತಾ ಇತ್ತು, ರಾಯಲ್ ಬ್ಲೂ ಮೇಲೆ. ನಾನು ಎಷ್ಟೋ ಸಾರಿ ಅಂದರೆ ನಾನು ಮೈಸೂರು ಸಿಲ್ಕ್ ಸೀರೆ ಇದೇ ಅಂಗಡಿಲಿ ತೊಗೊಂಡಿದ್ದು ಗೌರಿ ಹಬ್ಬಕ್ಕೆ. ಆವಾಗ ತೊಗೊಂಡಿದ್ದು ನಾನು ರಾಯಲ್ ಬ್ಲೂನಲ್ಲಿ ತೊಗೊಂಡ್ಬಿಟ್ಟಿದ್ನಲ್ಲ, ಹಾಗಾಗಿ ಬಾನಿಗೆ ನೋಡಿದೆ. ಆಮೇಲೆ ಬೇಡ, ಒಂದು ಅದಕ್ಕೆದು ಫಸ್ಟ್ ತೊಗೊಂಡಿದ್ದು ಅವ್ರದ್ದು ರಾಯಲ್ ಬ್ಲೂ ಇಲ್ಲೇ ತೊಗೊಂಡಿದ್ದು. ಬರೀ ರಾಯಲ್ ಬ್ಲೂನೇ ತೊಗೊಳೋದು ಬೇಡ, ಆದರೆ ಇಲ್ಲಿ ವಿಡಿಯೋ ಮಾಡೋದಕ್ಕೆಲ್ಲ ಬಿಡಲ್ಲ ಅವರು. ಅಂದರೆ ಫಸ್ಟ್ ಗೊತ್ತಿರೋರಾದರೆ ಬಿಡ್ತಾರೆ, ಬೇರೆಯವ್ರು ಯಾರಾದರೂ ವಿಡಿಯೋ ಅಂದರೆ ಫಸ್ಟ್ ಅವ್ರು ಯೂಟ್ಯೂಬರ್ ಒಬ್ಬರು ಏನೋ ಅಂದರೆ ಇಲ್ಲಿ ವಿಡಿಯೋ ಎಲ್ಲ ಮಾಡಿ ಸೀರೆ ಎಲ್ಲ ತೊಗೊಂಡು ಹೋಗಿ ಅವ್ರಿಗೆ ಲಕ್ಷ ಎಲ್ಲ ವ್ಯೂಸ್ ಬಂದು ಒಳ್ಳೇದಾಯ್ತಂತೆ ಪಾಪ. ಅದಾದರೆ ಅವರು ಅಂಗಡಿ ಶಾಪ್ ಬಗ್ಗೆ ಏನೋ ಒಂದು ಸ್ವಲ್ಪನೂ ಹೇಳಿರಲಿಲ್ವಂತೆ. ಹಾಗಾಗಿ ನಾನು ಯೂಟ್ಯೂಬ್ಗೆಲ್ಲ ಇದು ಮಾಡಲ್ಲಮ್ಮ ಅಂತಲೇ ಹೇಳ್ತಾಯಿದ್ರು. ನಾನು ಸದ್ಯಕ್ಕೆ ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊಳ್ಳೋಕೆ ಬಂದಿಲ್ಲ, ನಾನು ಸ್ಯಾರಿ ತೊಗೊಳೋದಿಲ್ಲ ಅಷ್ಟೇ. ಅಂದರೆ ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದು ಅಷ್ಟೇ ಹೇಳ್ತಾ ಇದ್ದರು. ಹೌದಾ, ಹಂಗಂದರೆ ನೀವು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತಂದರೆ ಅಣ್ಣವ್ರು ಇರ್ತಾರೆ, ಅವಾಗ ಬಂದು ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದೆ. ಎಷ್ಟೋ ಶಾಪ್ಗಳಿಗೆ ಹಾಗೆ ಹೇಳ್ತೀನಿ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಅಂತ, ಅದೇ ಯಾವ ಶಾಪಲ್ಲಿ ಹೋಗಿ ಮಾಡಿಲ್ಲ. ಒಂದೇ ಭವಾನಿಲಿ ನಾನು ಮಾಡಿದ್ದು, ಭವಾನಿ ಫ್ಯಾಬ್ರಿಕ್ಸ್ ಆ ಶಾಪಲ್ಲಿ ಅಷ್ಟೇ ನಾನು ಮಾಡಿದ್ದು. ಆಮೇಲೆ ಸೀರೆಗಳೆಲ್ಲ ತೊಗೊಬಂದರೆ ಇವರಿಬ್ರದ್ದು ಏನೋ ಸೀರೆಗಳು ತೊಗೊಂಡು ಬಂದಿದ್ದಾದಮೇಲೆ ಎಲ್ಲ ಓಪನ್ ಮಾಡಿಬಿಟ್ಟು ನೋಡೋಣ ಹೇಗಿದೆ, ಅಂದರೆ ಊರಿಗೆ ಬೇರೆ ಕಳಿಸ್ಬೇಕು, ಮೌನ ಕಳಿಸ್ತೀನಿ ಇರು ಅಮ್ಮಗೆ ನೋಡೋಕ್ಕೆ ಅಂತ ಎಲ್ಲ ಹೇಳ್ತಾಯಿತ್ತು. ಸರಿ ನಿಮ್ಮ ಇಷ್ಟ ಅಮ್ಮ ಅಂತ ಹೇಳಿದ್ವಿ. ಸೀರೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಇವ್ರದ್ದು ಆ ಸೀರೆ ಹೇಗಿತ್ತು ಏನೋ, ನಮ್ಮ ಬಾನು ಸೀರೆ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡೈತಿ, ಯಾಕೆ ಇಷ್ಟು ಇದು ಮಾಡ್ತೈತಿ ಅನ್ನೋದೇ ನಮ್ಗೆ ಅರ್ಥ ಆಗಿಲ್ಲ. ಸ್ಯಾರಿ ತಗೋ, ಸ್ಯಾರಿ ಹಾಕ್ಕೊಂಡು ನನಗೆ ಬೇಡ ಅಂತ ಅನ್ನೋದು ಅಪರೂಪ ಸ್ಯಾರಿ ಹಾಕೋದು. ಅದರಲ್ಲೂ ನಾವೇ ತೊಗೊಬರ್ಬೇಕು, ನಾವೇ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ನಮ್ಗೆ ಇಷ್ಟ ಬಂದಿದ್ದು ಹೊರಕೆ ಮಾಡಿಸ್ಬೇಕು, ಎಲ್ಲ ರೆಡಿ ಮಾಡಿಟ್ಟಿದ್ರೆ ಯಾವಾಗಾನ ಅಪರೂಪಕ್ಕೊಂದು ಸ್ಯಾರಿ ಹಾಕ್ಕೊಳ್ಳೋದು. ಆದರೆ ಇವತ್ತೇನು ಇದ್ದಕ್ಕಿದ್ದಂಗೆ, ಅದರಲ್ಲೂ ಮೌನಿಗಂತೂ ಚೆನ್ನಾಗಿ ತಲೆ ತಿಂತಾಯಿತ್ತು. ಮೌನಾಗೆ ಸೀರೆ ಅಂದರೆ ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟ, ಆದರೆ ನಮ್ಮ ಬಾನಿಗೆ ಸೀರೆ ಅಂದರೆ ಸ್ವಲ್ಪ ದೂರ. ಆದರೆ ಇವತ್ತೇನು ಅಂತಲೇ ಗೊತ್ತಿಲ್ಲ, ನಮಗೆ ಒಂದೆರಡು ಸೀರೆ ಇದ್ದಕ್ಕಿದ್ದಂಗೆ ಎತ್ಕೊಳ್ತು. ಆಮೇಲೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಮೈಸೂರು ಸಿಲ್ಕ್ ಸೀರೆ ಬೇಕು ಅಂತ ಕೇಳ್ತು. ಸರಿ ಅಂತ ಹೇಳಿ ನೋಡಿದ್ರೆ ಇಲ್ಲಿ ಮನೆಗೆ ಬಂದು ಒಂದು 5 ನಿಮಿಷನೂ ಆಗಿಲ್ಲ, ಬನ್ನಿ ಸೀರೆ ಎಲ್ಲ ಓಪನ್ ಮಾಡೋಣವಾ ನೋಡೋಣವಾ ಹೇಗಿದೆ ಅಂತ ಹೇಳ್ತಾಯಿತ್ತು. ಇವು ಮೌನ ಬೇರೆ ಸೀರೆ ಸೆರಗನ ಕೊಂಗು ಅಂತ ಹೇಳಿಬಿಟ್ಲು. ಅದಕ್ಕೊಂದಷ್ಟು ನಮಗೆ ನಗು. ಕೊಂಗು ಅಂತಂದರೆ ನಮ್ಗೆ ಸ್ಟಾರ್ಟಿಂಗ್ ಅರ್ಥ ಆಗಿಲ್ಲ, ಏನು ಕೊಂಗು ಅಂತ ಐತಿಯಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಏನು ಕೊಂಗು ಅಂದರೆ ಆಗ ಇದು ಕೊಂಗು ಅಂತ, ಆಮೇಲೆ ಇದು ಕೊಂಗಲ್ಲ ಸೆರಗು ಅಂತ ನಾವು ಅಂದ್ವಿ. ಆಮೇಲೆ ನಮ್ಮತ್ತು ಕೇಳಿದ್ರು, ನಮ್ಮ ಕಡೆ ಎಲ್ಲ ಹೊಸಕೋಟೆ ಕಡೆಗೆ ಕೊಂಗು ಅಂತಾನೆ ಸೆರಗನ ಅನ್ನೋದು ಅಂತ. ನಾನು ಮೌನ ನೀನು ಇಂಜಿನಿಯರ್ ಆಗಿದೆಯಾ, ನೋಡಿದ್ರೆ ಕೊಂಗು ಅಂತೀಯಾ ಅಂತ ರೇಗಿಸ್ತಾ ಇದ್ದೆ. ಮತ್ತು ನಮ್ಮೂರ ಕಡೆ ಎಲ್ಲ ನಾವು ಕೊಂಗು ಅಂತಾನೆ, ನಾನು ಇಂಜಿನಿಯರಿಂಗ್ ಮಾಡಿಬಿಟ್ರೆ ಏನು ಇರೋದನ್ನ ಹೇಳೋದಕ್ಕೆ, ಹಂಗೆ ಇರುತ್ತೆ ಹೇಳೋದು ಅಂತಾಯಿತು. ಆಮೇಲೆ ಹೌದಾ ಸರಿ ಅಂತ ಅಂದ್ಬಿಟ್ಟು ಮೌನ ಒಂದು ಮತ್ತು ನಾನು ಇಬ್ಬರು ಒಂದೇ ಕಲರ್ ಸ್ಯಾರಿ ಎತ್ಕೊಂಡಿದ್ವಿ ಈ ಸೀರೆನಲ್ಲಿ. ಬಾನು ಇದರಲ್ಲಿ ಪಿಂಕ್ ತೊಗೊಳ್ತು, ಪಿಂಕ್ ಕಲರ್ ಬೇಕು ನನಗೆ ಅಂತ ಅಂದ್ಬಿಟ್ಟು ಬಾನು ಪಿಂಕ್ ಕಲರಲ್ಲಿ ತೊಗೊಳ್ತು. ಇದು ಸೀರೆ ಕಲರಂತೂ ಮಸ್ತು ಸೂಪರಾಗಿತ್ತು. ನನಗಂತೂ ಇದೊಂದು ಸೀರೆ ನೋಡಿದ ತಕ್ಷಣ ಎತ್ಕೊಬೇಕು ಅಂತ ಅನ್ನಿಸ್ತು. ಆಮೇಲೆ ಅದಕ್ಕೆ ಮುಖ ನೋಡಿದ್ರೆ ಅದಕ್ಕೇನು ಮುಖ ನೋಡಿದ ತಕ್ಷಣ ಸರಿ ಎತ್ಕೊ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಈ ಸೀರೆ ಎತ್ಕೊಂಡೆ, ಬಾನಿ ಈ ಪಿಂಕ್ ಎತ್ಕೊಳ್ತು. ಇದು ಇವಾಗ ಮೌನ ಹೇಳೋದು ಪ್ರೇಮ ಕಾವ್ಯ ಸೀರಿಯಲಲ್ಲಿ ಪ್ರೇಮ ಹಾಕೋತಾಳಲ್ಲ ಆ ಸೀರೆ ಅಲ್ವಾತೆ ಅಂತು. ಓ ನೀನು ಅದಕ್ಕೂ ಒಂದು ಹೆಸರು ಇಟ್ಟಿದ್ಯಾ ಆ ಸೀರೆಗೆ ಅಂತಂದರೆ, ಮತ್ತು ಪ್ರೇಮ ಬರೀ ಇದೇ ಸೀರೆ ಅಲ್ವಾ ಹಾಕೊಳ್ಳೋದು, ಸೀರಿಯಲ್ ನೋಡೋಕೆ ನಿಂಗೆ ಟೈಮ್ ಎಲ್ಲಿದೆ ಅಂತಂದರೆ, ಯಾವಾಗಂದ್ರೆ ಒಂದೊಂದು ಸರಿ ಇನ್ಸ್ಟಾದಲ್ಲಿ ನಾನು ಇದ್ರಲ್ಲಿ ನೋಡ್ತಾ ಇರ್ತೀನಲ್ಲ, ಅವಾಗ ನೋಡಿರೋದು ಸೀರಿಯಲ್ ನೋಡಿಲ್ಲ ಅಂತ ಹೇಳ್ದೆ. ಓ ಸರಿಯಪ್ಪ ಚೆನ್ನಾಗಿದೆಯಾ ಅಂತ. ಅಂದರೆ ಎಲ್ಲ ಸೀರೆಗಿಂತ ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಆಮೇಲೆ ಲಾಸ್ಟಲ್ಲಿ ಸೀರೆ ಹಾಕ್ಕೊಂತು. ಇದು ಒಂದು ಸೀರೆ ಬಂದೇನೆ 3,600 ಏನೋ. ಅದು ಬಾನು ಆಗೋ ಏನು ಮಮ್ಮಿ ಒಳ್ಳೆ ಬೆಡ್ಶೀಟ್ ಥರ ಐತೆ, ಚಳಿಗೆ ಬೆಡ್ಶೀಟ್ ಥರ ಇದೆಯಲ್ಲ ಅಂತ ಹೇಳ್ತಾ ಇತ್ತು. ಆಮೇಲೆ ಮತ್ತೆ ವಾಪಸ್ ಕೊಟ್ಬಿಡ್ಲಾ ಅಂತ ಅದಕ್ಕೆ ಅಂತ ಇತ್ತು. ಆಮೇಲೆ ಬೇಡ ಸುಮ್ಮನೆ ಇರೋದು. ಸ್ಟಾರ್ಟಿಂಗ್ ಪ್ರೈಸ್ ಬಂದು ಅವಾಗ 600 ಅಂತ ಇದ್ದೀನಿ, 6,000 ಇತ್ತಲ್ವ. ಅವಾಗಿನಿಂದ ತೊಗೋಬೇಕು ಅಂದ್ಕೊಂಡಿದ್ದು. ಇವಾಗ ತೊಗೊಂಡಿದ್ಯಲ್ಲ ಬಿಡು ಬೇಡ ಇರಲಿ ಚೆನ್ನಾಗೈತೆ ಅಂತ ಹೇಳಿದ್ದು. 2 ಸೀರೆನೂ ಇದೆರಡು ಅದಕ್ಕೆ ತೊಗೊಂಡಿದ್ದು, ಬೇರೆ ಯಾವುದೋ ನಾನು ತೊಗೊಳೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಸರಿ ಅಂತ ಅಂದ್ಬಿಟ್ಟು, ಯಾಕಂದರೆ ನಾವು 5 ಸೀರೆ ತೊಗೊಳೋದು ಒಂದೇ, ಅದಕ್ಕೆ ಇದೆರಡು ತೊಗೊಂಡಿರೋದು ಒಂದೇ ಅಂತ ನಾವು ಅಂದ್ಕೊಂಡ್ವಿ. ಇವತ್ತಿನ ಸ್ಯಾರಿ ಶಾಪಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ನಮ್ಮ ಅಕ್ಕ ಬಂದಿದ್ದು, ಲಕ್ಷ್ಮಿ ಬಂದಿದ್ದೆಲ್ಲ ತುಂಬಾ ಖುಷಿಯಾಯಿತು. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.